ಧಾರವಾಡ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. ಜಿಲ್ಲೆಯಲ್ಲಿ ದಲಿತ ಸಮುದಾಯಗಳು ಅನೇಕ ಕಡೆ ಸರ್ಕಾರದ ಜಮೀನುಗಳನ್ನು ಅಕ್ರಮವಾಗಿ ಸಾಗುವಳಿ ಮಾಡುತ್ತಿದ್ದು, ಅನೇಕ ವರ್ಷಗಳಿಂದ ಸಾಗುವಳಿ ಚೀಟಿ ಸಿಗದೆ ನಿರಾಶೆಯ ಬದುಕು ಸಾಗಿಸುತ್ತಿದ್ದಾರೆ ಎಂದು ಘೋಷಣೆ ಕೂಗುತ್ತಾ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಬೆಂಗಳೂರವರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕಾ ಕೇಂದ್ರಗಳಲ್ಲಿ ಬಗರ್ ಹುಕುಂ ಸಾಗುವಳಿ ಯಾರು ಜನ ಅಸ್ಪೃಶ್ಯರು ಸಾಗುವಳಿ ಮಾಡ್ತಿದ್ದಾರೆ ಅವರ ಅಕ್ರಮವನ್ನು ಸಕ್ರಮ ಮಾಡಿ ಅವರಿಗೆ ಸಾಗುವಳಿ ಚೀಟಿ ನೀಡಬೇಕಂತ ಒಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಶೋಷಿತ ವರ್ಗದವರು 30-40 ವರ್ಷಗಳಿಂದ ಸರ್ಕಾರದ ಜಮೀನನ್ನು ಸಾಗುವಳಿ ಮಾಡಿಕೊಂಡು ಬಂದರೂ ಸಹಿತ ಸರ್ಕಾರದಿಂದ ನಮಗೆ ಸಾಗುವಳಿ ಚೀಟಿ ನೀಡಿರುವುದಿಲ್ಲ. ಅವ್ರಿಗೆ ಯಾವುದೇ ಥರ ಸಾಲ ಸೌಲಭ್ಯನೂ ಸಿಗೋದಿಲ್ಲ. ಹೀಗಾಗಿ ಈ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದೇನೆಂದರೆ, ತಕ್ಷಣವೇ ಈ ಫಾರ್ಮ್ ನಂಬರ್ 57 ಏನು ತುಂಬಿಸ್ಕೊಂಡಿದ್ರಿ ಅವುಗಳು ಎಲ್ಲನೂ ರಿಜೆಕ್ಟ್ ಮಾಡಿದ್ರಿ, ಅದಕ್ಕೆ ಪುನಃ ಮತ್ತೊಮ್ಮೆ ಅವನು ಪರಿಶೀಲಿಸಿ ನಮ್ಮ ಜನಾಂಗಕ್ಕೆ ಸಾಗುವಳಿ ಚೀಟಿನ ನೀಡಲು ಕ್ರಮ ತಗೊಳ್ಬೇಕಂತ ಈ ಮೂಲಕ ಒತ್ತಾಯಿಸ್ತೇವೆ. ಇನ್ನು ದಲಿತರ ಸಲುವಾಗಿ PTCL ಕಾಯ್ದೆಯನ್ನು ಸರ್ಕಾರ ಜಾರಿ ತಂದಿದೆ, ಆದರೆ ಕಂದಾಯ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸ್ತಿಲ್ಲ. ಉದಾಹರಣೆಗೆ ನಮ್ಮ ಧಾರವಾಡ ಜಿಲ್ಲೆ ಉಪವಿಭಾಗಾಧಿಕಾರಿಗಳು ಈ SC/ST ಜಮೀನು ಒಂದು ಪ್ರಕರಣಗಳು ಸರಿಯಾಗಿ ಮಾಡ್ತಾಯಿಲ್ಲ. ಅವರು ಬಂದು 2 ವರ್ಷ ಆಯಿತು, ಎಲ್ಲ ಪ್ರಕರಣಗಳು ಪೆಂಡಿಂಗ್ ಅದಾವೆ. ಆದೇಶಕ್ಕಾಗಿ ಕಾಯ್ದಿಟ್ಟಂಥ ಪ್ರಕರಣಗಳು ಸಹಿತ ಸುಮಾರು 1 ವರ್ಷದಿಂದ ಹಂಗೆ ಮೂಲ್ಯಾಗ ಬಿದ್ದಾವೆ, ಪೆಂಡಿಂಗ್ ಬಿದ್ದಾವೆ. ಅದು ಆರ್ಡ್ರ್ ಆತಂದ್ರೆ ಆದೇಶಕ್ಕೆ ಕಾಯ್ದಿರಿಸಿದ್ರೆ 30 ದಿನದೊಳಗೆ ಅದನ್ನು ಡಿಕ್ಲೇರ್ ಮಾಡ್ಬೇಕಂತ ಕಾನೂನು ಐತೆ. ಆದರೆ ಆ ಕಾನೂನನ್ನು ಅವರ ಪಾಲನೆ ಮಾಡೋನಿಲ್ಲ. ಅದಕ್ಕಾಗಿ ಮಾನ್ಯ ಉಪವಿಭಾಗಾಧಿಕಾರಿಗಳನ್ನು ಈ ಧಾರವಾಡ ಜಿಲ್ಲೆಯಿಂದ ತಕ್ಷಣ ಅವ್ರನ್ನ ವರ್ಗಾವಣೆ ಮಾಡಬೇಕಂತ ಒತ್ತಾಯಿಸ್ತೇನೆ. ಹುಬ್ಬಳ್ಳಿ ತಾಲೂಕು ಬೊಮ್ಮಸಮುದ್ರ ಒಳಗೆ ಏನು ಒಂದು 70-80 ಎಕರೆ ಜಮೀನನ್ನು ಭೂರಹಿತ ದಲಿತರು ಸಾಗುವಳಿ ಮಾಡ್ತಾ ಇದ್ದಾರೆ. ಈ ವರ್ಷ 2025ನೇ ಸಾಲಿನೊಳಗೆ ಹೂವಿನ ಬೆಳೆಯನ್ನು ಬೆಳೆದಿದ್ದಾರೆ. ಸುಮಾರು ಒಂದು 2-3 ಫೂಟಿಗೆ ಬೆಳೆ ಬಂದಿದೆ, ಭಾಳ ಉತ್ತಮವಾಗಿ ಫಸಲು ಬಂದಿದೆ. ಆದರೆ ಅಲ್ಲಿ ಅದೇ ಗ್ರಾಮದವರಾದಂಥ ಕೆಲವೊಂದು ಮೇಲ್ವರ್ಗದ ವ್ಯಕ್ತಿಗಳು ಆ ಬೆಳೆನ ನಾಶ ಮಾಡುವ ಒಂದು ದುರುದ್ದೇಶದಿಂದ ಆ ಊರಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ದನ ಕರುಗಳು ಕುರಿ ಆಡುಗಳನ್ನು ಬಿಟ್ಟು ಮೇಯಿಸುವಂಥ ಒಂದು ಹುನ್ನಾರವನ್ನು ಮಾಡಿದ್ದಾರೆ. ಈಗಾಗಲೇ ಗ್ರಾಮದಲ್ಲಿ ಸಭೆ ಮಾಡಿದ್ದಾರೆ, ಅದು ನಮ್ಗೆ ತಿಳಿದು ಬಂದೈತಿ. ಅಕಸ್ಮಾತ್ ಅವನ್ನೆಲ್ಲ ಬಿಟ್ಟು ಹೋದರೆ ನಮ್ಮ ಜನ ಎಲ್ಲ ನಿರ್ಗತಿಕರಾಗ್ತಾರೋ, ಅವ್ರಿಗೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ಬರಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಊಟ ಮಾಡೋದು ಕಷ್ಟ ಆಗ್ತೈತಿ. ಅದಕ್ಕಾಗಿ ಪೊಲೀಸ್ ಇಲಾಖೆ ಮಾನ್ಯ SP ಅವರಿಗೆ ನಾವು ಇವತ್ತು ಮನವಿ ಕೊಡ್ತೀವಿ. ತಕ್ಷಣವಾಗಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಅಲ್ಲಿ ಆ ಜಮೀನುಗಳಿಗೆ ಬಂದೋಬಸ್ತ್ ನೀಡಿ ನಮ್ಮ ಜನರನ್ನು ರಕ್ಷಿಸಬೇಕಂತ ಈ ಮೂಲಕ ಒತ್ತಾಯಿಸ್ತೇನೆ. ಕ್ರಾಂತಿ ಸಮಾಚಾರ, ಧಾರವಾಡ.